ಸನ್ಮಾರ್ಗ ಕ್ಲಾಸಸ್ 23ನೇ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹಮನಿ ಸಾಮ್ರಾಜ್ಯ ಎನ್ನುವಂತಹ ಚಾಪ್ಟರ್ ಇಂದ ಈ ಕೆಳಗಿನ ಪ್ರಶ್ನೆಗಳಿಗೆ ಸುಮಾರು 8 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಕೃಷ್ಣದೇವರಾಯನ ಸೈನಿಕ ಸಾಧನೆಗಳನ್ನ ವಿವರಿಸಿ. ಕೃಷ್ಣದೇವರಾಯನು ರಾಬರ್ಟ್ ಸುವೆಲ್ ಉಲ್ಲೇಖಿಸಿದಂತೆ ಕೃಷ್ಣದೇವರಾಯ ಒಬ್ಬ ಅಪ್ರತಿಮ ಯೋಧ, ಚತುರ ಸೇನಾಧಿಪತಿ ಮತ್ತು ರಾಜಕೀಯ ತಜ್ಞ. ಎಲ್ಲ ಯುದ್ಧಗಳನ್ನ ಗೆದ್ದು ದಕ್ಷಿಣದಲ್ಲಿ ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸ್ತಾನೆ. ಅವನು ಉಮ್ಮತ್ತೂರಿನ ಗಂಗರಾಜನನ್ನ ಸೋಲಿಸಿ ಅವನಿಂದ ಶಿವನ ಸಮುದ್ರ ಕೋಟೆಯನ್ನ ಕೃಷ್ಣದೇವರಾಯರು ವಶಪಡಿಸಿಕೊಂಡರು. ರಾಯಚೂರು ಕೋಟೆಯನ್ನು ಕೂಡ ವಶಪಡಿಸಿಕೊಂಡರು. ಬಿಜಾಪುರದ ಸುಲ್ತಾನ್ನಿಂದ ಗೋವಾವನ್ನು ವಶಪಡಿಸಿಕೊಳ್ಳಲು ಪೋರ್ಚುಗೀಸ್ ಸೈನ್ಯಕ್ಕೆ ಸಹಾಯವನ್ನ ಮಾಡ್ತಾರೆ ಮತ್ತು ಅವರೊಂದಿಗೆ ವ್ಯಾಪಾರ ಸಂಬಂಧವನ್ನ ಸ್ಥಾಪಿಸಿದರು. ಅವನು ಉದಯಗಿರಿ ಕೋಟೆಯ ಮೇಲೆ ದಾಳಿ ಮಾಡಿದನು. ಇದು ಅವನ ದೃಢ ನಿಶ್ಚಯವನ್ನ ತೋರಿಸುತ್ತದೆ. ಕಳಿಂಗದ ರಾಜಧಾನಿ ಕಟಕ್ಕನ್ನು ವಶಪಡಿಸಿಕೊಂಡು ಮತ್ತು ಗಜಪತಿ ಪ್ರತಾಪರುದ್ರನನ್ನು ಸೋಲಿಸಿದನು. ಅವನೊಂದಿಗೆ ಶಾಂತಿ ಒಪ್ಪಂದಕ್ಕೆ ಕೂಡ ಸಹಿ ಹಾಕಿದರು. ಕೃಷ್ಣದೇವರಾಯನು ವಿಜಯಪುರದ ಅಂದ್ರೆ ಈಗಿನ ಬಿಜಾಪುರದ ಆದಿಲ್ ಶಾಹಿಯನ್ನ ಸೋಲಿಸಿ ರಾಯಚೂರು ಕೋಟೆಯನ್ನ ಗೆದ್ದರು. ರಾಯಚೂರು, ಬೀದರ್ ಮತ್ತು ಕಲಬುರ್ಗಿ ಕೋಟೆಗಳನ್ನು ವಶಪಡಿಸಿಕೊಂಡರು. ಬಹಮನಿ ಸಾಮ್ರಾಜ್ಯದ ಪ್ರಧಾನಮಂತ್ರಿ ಕಾಸಿಂ ಬರೀದ್ನನ್ನು ಸೋಲಿಸಿ ಬಹಮನಿ ರಾಜಕುಮಾರನನ್ನು ಬಿಡುಗಡೆ ಮಾಡಿ ಆತನನ್ನು ಬಹಮನಿ ಸಿಂಹಾಸನದಲ್ಲಿ ಕೂರಿಸಿದರು ಮತ್ತು ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಕೂಡ ಕೃಷ್ಣದೇವರಾಯರು ಗಳಿಸ್ತಾರೆ. ಓಕೆ, ಸೊ ಇದು ಕೃಷ್ಣದೇವರಾಯರ ಸೈನಿಕ ಸಾಧನೆ. ಥ್ಯಾಂಕ್ ಯು.